Hello students, welcomes to ಚಂದ್ರ ಪ್ರಬೋಧಿ ಯೂಟ್ಯೂಬ್ ಚಾನೆಲ್. ನಾನು ಇವತ್ತು ನಿಮಗೆ ಎಕ್ಸೆಲ್ ಅಲ್ಲಿ ಯಾವ ರೀತಿ ಮ್ಯಾಟ್ರಿಕ್ಸ್ ಅಡಿಷನ್ ಮಾಡೋದು ಅಂತ ಕಲಿಸ್ಕೊಡ್ತೇನೆ. ಇದು ನಿಮ್ಮ ಪ್ರಾಕ್ಟೀಸ್ 2 ಅಲ್ಲಿ ಮೊದಲನೇ ಭಾಗ ಆಗಿರುತ್ತೆ. ಮ್ಯಾಥಮೆಟಿಕ್ಸ್, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1. ಸೊ ಈಗ ಡೈರೆಕ್ಟ್ ಆಗಿ ಹೋಗೋಣ. ನೀವು ಇಲ್ಲಿ ಸರ್ಚ್ ಬಾರ್ ಅಲ್ಲಿ ಎಕ್ಸೆಲ್ ಅಂತ ಸರ್ಚ್ ಮಾಡಿದಾಗ 2016 ಅಂತ ಬರುತ್ತೆ ಅದರಲ್ಲಿ. ಸೊ ನಿಮ್ದಲ್ಲಿರುವಂತಹ ಯಾವುದೇ ವರ್ಷನ್ ಆದ್ರೂ ಕೂಡ ಯೂಸ್ ಮಾಡ್ಕೋಬಹುದು. ಬೆಟರ್ 2016 ಯೂಸ್ ಮಾಡಿ, ಯಾಕಂದ್ರೆ ನನ್ನ ಲ್ಯಾಬ್ ಮ್ಯಾನ್ಯಲ್ ಅಲ್ಲೂ ಕೂಡ 2016 ಅಂತ ಕೊಟ್ಟಿದ್ದೀನಿ. ಅದ್ರಲ್ಲಿ ಮಾಡುವಂತ ಮೆಥಡ್ಸ್ ಎಲ್ಲರಲ್ಲೂ ಮಾಡೋ ಮೆಥಡ್ಸ್ ಸೇಮ್ ಇರುತ್ತೆ, ಬಟ್ ಸ್ವಲ್ಪ ಎನ್ಹಾನ್ಸ್ಮೆಂಟ್ ಇರುತ್ತೆ. ಈಗ ಎಕ್ಸೆಲ್ 2016 ನ ಕ್ಲಿಕ್ ಮಾಡ್ತೇನೆ. ಇದು ಓಪನ್ ಆಗತ್ತೆ. ಒಂದೆರಡು ಸೆಕೆಂಡ್ 3 ಸೆಕೆಂಡ್ ವೆಯ್ಟ್ ಮಾಡಿ. ನೋಡಿ ಬಂತು. ಸಮ್ಟೈಮ್ಸ್ ಇದು ಮಿನಿಮೈಸ್ ಅಲ್ಲಿ ಈ ತರ ಬರುತ್ತೆ. ಅವಾಗ ಇದನ್ನು ದೊಡ್ಡ ಮಾಡ್ಕೋಬೇಕಂದ್ರೆ ಇದು ಮ್ಯಾಕ್ಸಿಮೈಸ್ ಬಟನ್ ಅಂತ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿ ದೊಡ್ಡದಾಗತ್ತೆ. ಈಗ ನಾವು ಇಲ್ಲಿ ಚೆಕ್ ಮಾಡ್ಕೋಬೇಕಾದ್ರು ಫಸ್ಟ್ ನಾವು ಯೂಸ್ ಮಾಡ್ಕೊಳ್ಳೋದು ಮೊದಲನೇ ಟೈಮ್ ಅಂದ್ರೆ ಹೊಸ ಫೈಲ್ ಕ್ರಿಯೇಟ್ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ಬ್ಲಾಂಕ್ ವರ್ಕ್ ಬುಕ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಬ್ಲಾಂಕ್ ವರ್ಕ್ ಬುಕ್ ಬರುತ್ತೆ. ಇಲ್ಲಿ ಏನಿರಲ್ಲ, ಇಲ್ಲಿ ಗ್ರಿಡ್ ಲೈನ್ಸ್ ಕಾಣಿಸ್ತಾ ಇದೆ. ಈ ಗ್ರಿಡ್ ಲೈನ್ಸ್ ನ ಇದನ್ನ ಸೆಲ್ ಅಂತ ಕರೀತಾರೆ. ಇದು ನಿಮ್ಗೆ ಆಲ್ರೆಡಿ ಪ್ರಾಕ್ಟೀಸ್ 1 ಅಲ್ಲಿ ನಿಮ್ಮ ಕಾಲೇಜ್ ಹಂತದಲ್ಲಿ ಹೇಳಿಕೊಟ್ಟಿರ್ತಾರೆ. ನಾನು ಈಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಇದನ್ನ ಯೂಸ್ ಮಾಡಿಕೊಂಡು ಮ್ಯಾಟ್ರಿಕ್ಸ್ ಅಡಿಷನ್ ಆಫ್ 2x2 ಹೆಂಗ್ ಮಾಡ್ಬೇಕು ಅಂತ ಈಗ ಹೇಳ್ಕೊಡ್ತೀನಿ. ಈಗ ಇಲ್ಲಿ ಬರೋಣ. ಈಗ ಬಂದ ವೇಳೆ ಇಲ್ಲಿ ನಾನು ಮೊದಲಿಗೆ ಲ್ಯಾಬ್ ಅಲ್ಲಿ ಮ್ಯಾನ್ಯಲ್ ಅಲ್ಲಿ ಈ A2 ಇಂದ ಹಿಡಿದು B3 ವರೆಗೂ ಸೆಲ್ಸ್ ನ ಮಾಡ್ಕೊಂಡಿದ್ದೀನಿ. ನೀವು ಎಲ್ಲಿ ಬೇಕಾದ್ರೂ ಕೂಡ ಕ್ಲಿಕ್ ಮಾಡ್ಕೋಬಹುದು, ತಪ್ಪೇನಿಲ್ಲ. ಬಟ್ ಇಲ್ಲಿ ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ಮಾಡಿದ್ರೆ ಅನುಕೂಲ ಆಗುತ್ತೆ, ನಿಮ್ಗೆ ಅರ್ಥನೂ ಆಗುತ್ತೆ ಅಂತ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಮಾಡಿದ್ದೀನಿ. ಸೊ ಮೊದಲಿಗೆ ಎ ಮ್ಯಾಟ್ರಿಕ್ಸ್ ನ ಟೈಪ್ ಮಾಡ್ತೀನಿ. ಲ್ಯಾಬ್ ನಲ್ಲಿ ಕೊಟ್ಟಿರುವಂತಹ ಎಲಿಮೆಂಟ್ಸ್ ಎ ಮ್ಯಾಟ್ರಿಕ್ಸ್ 4, 5, 1, 2. ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಎಲಿಮೆಂಟ್ಸ್ 4, 5, 1, 2. ಬಟ್ ಅಲೈನ್ಮೆಂಟ್ ನೋಡಿದಾಗ ರೈಟ್ ಸೈಡ್ ಅಲೈನ್ಮೆಂಟ್ ಇದೆ. ಆದ್ರಿಂದ ಈ 4 ಸೆಲ್ ನ ಸೆಲೆಕ್ಟ್ ಮಾಡ್ಕೊಂಡು ಸೆಂಟರ್ ಅಲೈನ್ಮೆಂಟ್ ಮಾಡಿ. ಮತ್ತೆ ಇದಕ್ಕೆ ಎಲ್ಲಕ್ಕೂ ಕೂಡ ಬಾರ್ಡರ್ಸ್ ಹಾಕಿ ನೋಡಿ. ಇಲ್ಲಿ ಕಾಣಿಸುತ್ತೆ, ಇಲ್ಲಿ ಫಾಂಟ್ ಅನ್ನ ಮೇಲ್ಗಡೆ ಅಥವಾ ಹೋಮ್ ಟ್ಯಾಬ್ ಅಲ್ಲಿ ಫಾಂಟ್ ಅನ್ನೋ ಸಬ್ ಟ್ಯಾಬ್ ಅಲ್ಲಿ ಇರುವಂತಹ ಇದರಲ್ಲಿ ಹೋಗ್ಬಿಟ್ಟು ಆಲ್ ಬಾರ್ಡರ್ ಅಂತ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಮೇಲ್ಗಡೆ ಇವೆರಡು ಸೆಲ್ ನ ಮರ್ಚ್ ಮಾಡ್ಕೊಂಡಿರ್ತೀನಿ. ನೋಡಿ ಇಲ್ಲಿ ಮರ್ಚ್ ಅಂಡ್ ಸೆಂಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅವೆರಡು ಸೆಲ್ ಮರ್ಜ್ ಆಗತ್ತೆ. ಅಲ್ಲಿ ನೀವು ಟೈಪ್ ಮಾಡಿ ಮ್ಯಾಟ್ರಿಕ್ಸ್ ಎ ಆಯ್ತಲ್ಲ. ಇದನ್ನ ಬೇಕಾದ ಸ್ವಲ್ಪ ನೀವು ಬೋಲ್ಡ್ ಮಾಡ್ಕೋಬಹುದು. ಓಕೆ, ಆಮೇಲೆ ನಿಮಗೆ ಬೇಕಾಗಿರೋ ಕಲರ್ ನ ಚೂಸ್ ಮಾಡ್ಕೋಬಹುದು. ನಿಮ್ಗೆ ಬೇಕಾಗಿರೋ ತರ ಸೈಜ್ ನ ಕೂಡ ಜಾಸ್ತಿ ಬೇಕಾದ್ರೆ ಮಾಡ್ಕೋಬಹುದು. ಇಲ್ಲಿ ನೋಡಿ 11 ಅಂತಿದೆ, 14 ಅಂತ ಹೋದ್ರು ಕೂಡ ಇದು ಚೆನ್ನಾಗಿ ಕಾಣಿಸುತ್ತೆ. ಸೊ ಅದೇ ರೀತಿ ಈ 6 ಇಂದ ಹಿಡಿದು A6 ಇಂದ ಹಿಡಿದು B7 ವರೆಗೂ ಎರಡನೇ ಮ್ಯಾಟ್ರಿಕ್ಸ್ ಎಲಿಮೆಂಟ್ ಹಾಕ್ತೀನಿ. ಒಂದು 0, ಇನ್ನೊಂದು 6, ಇನ್ನೊಂದು 1, 4 ಬಂದ್ಬಿಟ್ಟು 3. ಇಲ್ಲೂ ಕೂಡ ಅಷ್ಟೇ ರೈಟ್ ಅಲೈನ್ಮೆಂಟ್ ಇದೆ, ಅದನ್ನ ಸೆಂಟರ್ ಮಾಡ್ಕೊಂತೀನಿ, ಬಾರ್ಡರ್ ಹಾಕೊಂತೀನಿ. ಸೈಜ್ ಆದಾಗೆ ಅವಾಗ 14 ಮಾಡಿದ್ದೆ, ಇದನ್ನು ಕೂಡ 14 ಮಾಡ್ಕೊಂತೀನಿ. ಈ ಎರಡು ಮರ್ಜ್ ಮಾಡ್ಬಿಟ್ಟು ನಾನು ಮ್ಯಾಟ್ರಿಕ್ಸ್ ಬಿ ಅಂತ ಹೊಡಿ. ನೋಡಿ ಮ್ಯಾಟ್ರಿಕ್ಸ್ ಬಿ. ಇದು ಕೂಡ ಅಷ್ಟೇ, ಇದನ್ನು ಬೋಲ್ಡ್ ಮಾಡ್ಕೊಂತಿದ್ದೀನಿ, ಸೈಜು 14 ಮಾಡ್ಕೊಂತೀನಿ, ಕಲರ್ ಗ್ರೀನ್ ಮಾಡ್ಕೊಂತೀನಿ. ಅಂದ್ರೆ ಏನಾಯ್ತು, ಮ್ಯಾಟ್ರಿಕ್ಸ್ ಎ ಮತ್ತೆ ಮ್ಯಾಟ್ರಿಕ್ಸ್ ಬಿ ಎರಡನ್ನು ಮಾಡಾಯ್ತು. ಈಗ ನಾವು ಆಡ್ ಮಾಡಬೇಕು. ಮ್ಯಾಟ್ರಿಕ್ಸ್ ಎ ಯಲ್ಲಿರುವಂತಹ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಇಂದ ಮ್ಯಾಟ್ರಿಕ್ಸ್ ಬಿ ಯಲ್ಲಿರುವಂತಹ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಜೊತೆ ಆಡ್ ಮಾಡಿ ನಮಗೆ ಔಟ್ಪುಟ್ ಬರಬೇಕು. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಈ ಸೆಲ್ಗಳನ್ನ ತಗೋ. ಇದನ್ನ ನೀವು ಯಾವ್ದು ಬೇಕಾದ ತಗೋಬಹುದು ಮೊದಲೇ ಹೇಳಿದ್ದೀನಿ. ಈಗ ಸದ್ಯಕ್ಕೆ ನಾನು ತಗೊಳ್ಳೋದು ಇದು. ಇವೆರಡು ಎಲ್ಲಾ ಸೆಲ್ಗಳನ್ನ ತಗೊಂಡು ಈ ಫಾರ್ಮುಲಾ ಬರಲ್ ಬಂದ್ಬಿಟ್ಟು ಇಲ್ಲಿ ಇಸ್ ಈಕ್ವಲ್ ಟು ಅಂತ ಟೈಪ್ ಮಾಡಿ, ಜೊತೆಗೆ ಮ್ಯಾಟ್ರಿಕ್ಸ್ ಎ ಯಲ್ಲಿರುವಂತಹ ಎಲ್ಲಾ ಎಲಿಮೆಂಟ್ ಸೆಲೆಕ್ಟ್ ಮಾಡ್ಕೋಬೇಕು. ಅಂದ್ರೆ A2 ಇಂದ B3 ವರೆಗೂ ಎಲ್ಲಾ ಎಲಿಮೆಂಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಫಾರ್ಮುಲಾ ಬಾರ್ ಅಲ್ಲಿ ಆಟೋಮೆಟಿಕ್ ಆಗಿ A2 ಇಂದ ಹಿಡಿದು B3 ಅಂತ ಟೈಪ್ ಆಗತ್ತೆ. ಮತ್ತೆ ಫಾರ್ಮುಲಾ ಬಾರ್ದಲ್ಲಿ ಪ್ಲಸ್ ಅಂತ ಟೈಪ್ ಮಾಡಿ, ಮತ್ತೆ ಮ್ಯಾಟ್ರಿಕ್ಸ್ ಬಿ ನ ಸೆಲೆಕ್ಟ್ ಮಾಡ್ಕೋಬೇಕು ಎಲ್ಲಾ ಎಲಿಮೆಂಟ್ಸ್. ಅಂದ್ರೆ A6 ಇಂದ ಹಿಡಿದು B7 ವರೆಗೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಿಮ್ಮ ಕೀಬೋರ್ಡ್ ಅಲ್ಲಿ ಶಿಫ್ಟ್ ಮತ್ತೆ ಕಂಟ್ರೋಲ್ ಬಟನ್ ನ ಪ್ರೆಸ್ ಮಾಡ್ಕೊಂಡು ಎಂಟರ್ ಬಟನ್ ಹಾಕಬೇಕು. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಕೇಳಿ. ನಿಮ್ಮ ಕೀಬೋರ್ಡ್ ಇರುವಂತಹ ಶಿಫ್ಟ್ ಮತ್ತೆ ಕಂಟ್ರೋಲ್ ಬಟನ್ ನ ಪ್ರೆಸ್ ಮಾಡ್ಕೊಂಡು
ಎಂಟರ್ ಅಂತ ಹೊಡಿಬೇಕು. ಈಗ ನಾನು ಹೊಡಿತಿದ್ದೀನಿ ನೋಡಿ, ವ್ಯಾಲ್ಯೂಸ್ ಎಲ್ಲ ಬಂದ್ಬಿಡುತ್ತೆ ನೋಡಿ, ಬಂದಾಯ್ತು. ಮತ್ತೆ ನಿಮ್ಗೆ ಇದನ್ನ ಅಲೈನ್ಮೆಂಟ್ ಮಾಡ್ಕೊಳ್ಳಿ. ಮತ್ತೆ ಸೆಂಟರ್ ಅಲೈನ್ಮೆಂಟ್ ಮಾಡ್ಕೊಂಡಿದ್ದೀನಿ. ಸೈಜ್ ಕೂಡ 14 ಮಾಡ್ಕೊತೀನಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತೆ ಬಾರ್ಡರ್ ಹಾಕೊಂತೀನಿ, ಬಾರ್ಡರ್ ಹಾಕೊಂಡಾಯ್ತು. ಮತ್ತೆ ಮೇಲ್ಗಡೆ ಇದೇನಂತ ನಮ್ಗೆ ನೇಮ್ ಬೇಕಲ್ವಾ, ಮನಸ್ಸು ಮಾಡ್ಕೊಂಡು ಮ್ಯಾಟ್ರಿಕ್ಸ್ A ಪ್ಲಸ್ 3 ಅಂತ ಟೈಪ್ ಮಾಡಿ ಇಟ್ಕೊತೀನಿ. ಇದನ್ನು ಕೂಡ ಅಷ್ಟೇ ನಮಗೆ 16 ಸೈಜ್ ಹಾಕೊಂಡಿದ್ದೀನಿ, 14 ಅಂತ ಹಾಕೊಂಡಿದ್ದೀನಿ. ಆಮೇಲೆ ಬೇಕಾಗಿರೋ ಕಲರ್ನ ನೀವು ಹಾಕೋಬಹುದು, ಮತ್ತೆ ಬೋಲ್ಡ್ ಮಾಡ್ಕೋಬಹುದು. ಮತ್ತೆ ಗ್ರಿಡ್ಲೈನ್ಸ್ ಅಂತ ಇದೆಯಲ್ಲ, ಇದನ್ನ ಬೇಕಾದ್ರೆ ನೀವು ಅನ್ಚೆಕ್ ಮಾಡ್ಕೊಟ್ರೆ, ಅಂದ್ರೆ ಹೋಗ್ಬೇಕು ಅಂತ ಏನ್ ಮಾಡ್ಬೇಕು ಅಂತಂದ್ರೆ, ವ್ಯೂ ಟ್ಯಾಬ್ ಹೋಗಿ, ಕಾಣಿಸ್ತಾ ನೋಡಿ ವ್ಯೂ ಅಂತ, ವ್ಯೂ ಟ್ಯಾಬ್ ಹೋಗ್ಬಿಟ್ಟು ಇಲ್ಲಿ ನೋಡಿ ಗ್ರಿಡ್ ಲೈನ್ಸ್ ಚೆಕ್ ಆಗಿದೆ, ರೈಟ್ ಮಾರ್ಕ್ ಆಗಿದೆ. ಅದನ್ನ ಇನ್ನೊಂದ್ಸಲ ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಹೋಗ್ಬಿಡುತ್ತೆ. ಅವಾಗ ನಿಮ್ ಗ್ರಿಡ್ ಲೈನ್ಸ್ ಕೂಡ ಹೋಗ್ಬಿಡುತ್ತೆ ನೋಡಿ. ಮ್ಯಾಟ್ರಿಕ್ಸ್ ಎ ಬಂದ್ಬಿಟ್ಟು ಇದು, ಮ್ಯಾಟ್ರಿಕ್ಸ್ ಬಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಮ್ಯಾಟ್ರಿಕ್ಸ್ ಎ ಪ್ಲಸ್ ಬಿ. ವ್ಯಾಲ್ಯೂಸ್ ಎಲ್ಲ ಕರೆಕ್ಟ್ ಆಗಿರುತ್ತೆ. ಕ್ರಾಸ್ ಚೆಕ್ ಮಾಡ್ಕೊಂಡು ಇನ್ನೊಂದ್ಸಲ ಬೇಕಾದ್ರೆ ನೀವು ಮ್ಯಾನ್ಯಲ್ ಆಗಿ ಮಾಡ್ಕೋಬಹುದು. ಈಗ ನಮ್ಗೆ ಬೇಕಾದ ಆನ್ಸರ್ ಸಿಕ್ಕಿದೆ. ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ನೆಕ್ಸ್ಟ್ ಬರೋ ವಿಡಿಯೋಸ್ ನಿಮಗೆ ಹಾಗೆ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.